ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಅವರ್ ಚಾನಲ್ ಬಾಣಸಿಗ ಫ್ರೆಂಡ್ಸ್. ನಾವು ನಿಮ್ಮ ಮನೆ ಮಕ್ಕಳು ಅರುಣ್ ಆ್ಯಂಡ್ ಪ್ರಜ್ವಲ್. ಇವತ್ತು ನಾವು ಮಾಡಿ ತೋರಿಸುತ್ತಿರುವ ರೆಸಿಪಿ ಬ್ರೆಡ್ ಜಾಮೂನ್. ಇದೊಂದು ಇನ್ಸ್ಟಂಟ್ ಸ್ವೀಟ್ ರೆಸಿಪಿ. ಇದನ್ನ ನಾವು ದಿಢೀರ್ ಅಂತ ಒಂದು 10 ನಿಮಿಷದಲ್ಲೇ ಮಾಡ್ಬೋದು. ಈ ರೆಸಿಪಿ ಮಾಡಲು ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ 8 ಬ್ರೆಡ್ ಸ್ಲೈಸ್, ಸಕ್ಕರೆ, ಹಾಲು, ಕುಟ್ಟಿರುವಂತಹ ಏಲಕ್ಕಿ, ಹಾಗೆ ಫ್ರೈ ಮಾಡಲು ಬೇಕಾದಷ್ಟು ಎಣ್ಣೆ. ಈಗ ನಾವು ಫಸ್ಟು ಸಕ್ಕರೆ ಪಾಕ ಮಾಡ್ಕೋಬೇಕು. ಒಂದು ಪಾತ್ರೆ ಬಿಸಿ ಮಾಡಿ ಅದಕ್ಕೆ 1 ಗ್ಲಾಸ್ ಆಗಷ್ಟು ನೀರು ಹಾಕಿ, ನಂತರ 1 ಕಪ್ ಸಕ್ಕರೆ ಹಾಕಿ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಕಲಸಿ. ಇದನ್ನ ಪಾಕ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾವು ನಾರ್ಮಲಾಗಿ ಹೇಗೆ ಗುಲಾಬ್ ಜಾಮೂನಿಗೆ ಶುಗರ್ ಸಿರಪ್ ಮಾಡ್ತೀವಿ ಆ ರೀತಿಯ ಪಾಕ ಆದರೆ ಸಾಕು. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದೀಲಿ. ಕುದ್ಮೇಲೆ ಕುಟ್ಟಿರುವಂಥ ಏಲಕ್ಕಿನ ಹಾಕಿ ಮಿಕ್ಸ್ ಮಾಡಿ. ಇದು ಜಸ್ಟ್ ಒಂಥರ ಈಗ ಸ್ಟಿಕ್ಕಿ ಥರ ಆದರೆ ಸಾಕು. ಈಗ ನಮ್ಮ ಶುಗರ್ ಸಿರಪ್ ರೆಡಿಯಾಗಿದೆ. ಇಷ್ಟ ಆದರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡಿ. ನೆಕ್ಸ್ಟ್ ಈ ರೆಸಿಪಿಯ ಮೇನ್ ಇಂಗ್ರೀಡಿಯೆಂಟ್ ಈ ಬ್ರೆಡ್ ಸ್ಲೈಸಸ್. ಈ ಬ್ರೆಡ್ ಸ್ಲೈಸಸ್ನ ನಾವು ಈ ರೆಸಿಪಿಯ ರಾಜ ಅಂತಲೇ ಕರಿಬೋದು. ನಾವಿಲ್ಲಿ ಈಗ 8 ಸ್ಲೈಸ್ ಆಗೋಷ್ಟು ಬ್ರೆಡ್ನ ತೊಗೊಂಡಿದ್ದೀವಿ. ಈ ಬ್ರೆಡ್ನ ಸೈಡ್ಸ್ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಸಪ್ರೇಟ್ ಮಾಡ್ಕೋಬೇಕು. ನೀಟಾಗಿ ಎಲ್ಲ ಬ್ರೆಡ್ ಸ್ಲೈಸ್ಗಳನ್ನ ಈ ರೀತಿ ಕಟ್ ಮಾಡ್ಕೊಂಡ ನಂತರ ಈ ಬ್ರೌನ್ ಕಲರ್ ಪಾರ್ಟ್ನ ನೀವು ಮಿಕ್ಸರ್ಗೆ ಹಾಕಿ ಪೌಡ್ರ್ ಮಾಡಿ ಸ್ಟೋರ್ ಮಾಡಿಕೊಂಡ್ರೆ ಯಾವುದಾದ್ರೂ ಕಟ್ಲೆಟ್ಸ್ ಮಾಡಬೇಕಾದ್ರೆ ಬ್ರೆಡ್ ಕ್ರಮ್ಸ್ ಥರ ಇದನ್ನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಎಲ್ಲ ಬ್ರೆಡ್ ಸ್ಲೈಸ್ಗಳನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈಗ ಕಟ್ ಮಾಡಿರ್ತಕ್ಕಂಥ ಬ್ರೆಡ್ ಸ್ಲೈಸಿಗೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದೇನಾದರೂ ಡ್ರೈ ಅನಿಸಿದರೆ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಲೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 2ರಿಂದ 3 ನಿಮಿಷ ಅದು ನೆನೆಯಲು ಬಿಡಿ. ಒಂದು 2 ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡಿ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ ಕೇಸ್ ಹಾಲೇನಾದರೂ ಜಾಸ್ತಿ ಆದರೆ ತಲೆ ಕೆಡಿಸ್ಕೊಳ್ಬೇಡಿ. 1-2 ಸ್ಲೈಸ್ ಬ್ರೆಡ್ ಹಾಕಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡಿ. ಈಗ ಒಂಚೂರು ಕೈಗೆ ಎಣ್ಣೆ ಹಚ್ಕೊಂಡು ಸಣ್ಣದಾದಂಥ ಜಾಮೂನ್ಸ್ನ ರೆಡಿ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಜಾಮೂನ್ಗಳು ರೆಡಿ ಆದ ನಂತರ ಒಂದು ಕಡಾಯಿ ಬಿಸಿ ಮಾಡಿ ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಮೀಡಿಯಮ್ ಹೀಟ್ ಆದರೆ ಸಾಕು. ಈಗ ನಾವು ಮಾಡಿರ್ತಕ್ಕಂಥ ಎಲ್ಲ ಜಾಮೂನ್ಗಳನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ. ಹಾಗೆ ನಾನು ಚಾಲೆಂಜ್ ಮಾಡ್ತೀನಿ, ಈ ರೆಸಿಪಿನ ಬ್ರೆಡ್ಡಿಂದ ಮಾಡಿರೋದಂತ ಯಾರಿಂದನೂ ಗೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಗೋಲ್ಡನ್ ಬ್ರೌನ್ ಆದ ನಂತರ ಎಣ್ಣೆಯಿಂದ ತೆಗೀರಿ. ಇದೇ ರೀತಿ ಮಾಡಿರ್ತಕ್ಕಂಥ ಎಲ್ಲ ಜಾಮೂನ್ಗಳನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ಸಪ್ರೇಟ್ ಎತ್ತಿಟ್ಕೊಳ್ಳಿ. ಈಗ ಫ್ರೈ ಮಾಡಿರ್ತಕ್ಕಂಥ ಎಲ್ಲ ಜಾಮೂನ್ಗಳನ್ನ ಮುಂಚೆನೇ ರೆಡಿ ಮಾಡಿರ್ತಕ್ಕಂಥ ಶುಗರ್ ಸಿರಪ್ಪಲ್ಲಿ ಹಾಕಿ ಒಂದು ಮಿನಿಮಮ್ 20 ನಿಮಿಷ ಆದರೂ ಶುಗರ್ ಸಿರಪ್ಪಲ್ಲಿ ಈ ಜಾಮೂನ್ಸ್ ಎಲ್ಲ ನೆನೀಲಿ. ಅಂದರೆ ಈ ಜಾಮೂನ್ಸ್ ಎಲ್ಲ ಶುಗರ್ ಸಿರಪ್ನ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ, ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ಈಗ ನಮ್ಮ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರ್ತಕ್ಕಂಥ ಬ್ರೆಡ್ ಜಾಮೂನ್ ರೆಡಿಯಾಗಿದೆ. ಒಂದು ಸರಿ ಈ ಜಾಮೂನ್ನ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮೂಲಕ ತಿಳಿಸಿ. ಗೊತ್ತಲ್ಲ, ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್. ಥ್ಯಾಂಕ್ ಯು ಎವ್ರಿವನ್.